ನಾವು ಈ ಜಗತ್ತಿಗೆ ಬಂದಿದ್ದು ಯಾಕೆ? ಕುಡಿಯೋದಕ್ಕೆ, ಚಲೋ ಚಲೋ ಕುಡಿಯೋದಕ್ಕೆ, ನೀರ ಕುಡಿಯೋದಕ್ಕೆ. ನೀರು ಕುಡಿಯದೆ ಬದುಕದವ್ರು ಯಾರದಾರ ಈ ಜಗತ್ತು? ಜೀವನದ ತುಂಬ 100 ವರ್ಷ ನೀರ ಕುಡಿದ್ರು ಸಹಿತ ಮತಿ ಮಂದಾಗೋದಿಲ್ಲ, ಪ್ರಜ್ಞೆ ತಪ್ಪೋದಿಲ್ಲ. ಎಷ್ಟು ಸುಂದರವಾಗಿ 100 ವರ್ಷ ಹಾಲ ಕುಡಿಬೇಕು. ಆಲ್ಕೋಹಾಲ್ ಅಲ್ಲ, ಹಾಲ ಕುಡಿಬೇಕು. ರಸವನ್ನ ಕುಡಿಬೇಕು, ಕಬ್ಬಿನ ರಸವನ್ನ ಕುಡಿಬೇಕು. ಆ ಬಳಿಕ ನಾರಿಕೇಳದ ನೀರನ್ನ ಕುಡಿಬೇಕು. ಅಷ್ಟೇ ಅಲ್ಲ, ಭಕ್ತಿಯ ರಸವನ್ನ ಕುಡಿಬೇಕು ಮನುಷ್ಯ. ಕುಡಿಬೇಕು ಅನ್ನೋದು ಮನಸ್ಸಿನಿಂದ ಹೋಗಿ ಬಿಡಬೇಕು, ಹಂಗ ಕುಡಿಬೇಕು ಮನುಷ್ಯ. ಎಂಥ ಅದ್ಭುತ ಜನ ಬಾಳಿ ಬದುಕಿ ಹೋಗ್ಯಾರ. ಅದಕ್ಕೆ ಅವರು ಹೇಳ್ತಾರೆ, ಕುಡಿಯದೆ ಇರಬಾರದು, ಅದರ ಕುಡಿಬೇಕನ್ನುವ ಭಾವ ಇರಬಾರದು. ಕುಡಿಬೇಕು, ದೇವರನ್ನು ಅನುಭವಿಸ್ತಾ ಇರಬೇಕು, ಹಂಗ ಕುಡಿಬೇಕದ. ಅಂಥವರಿಗೆ ಶರಣರು, ಸಂತರು, ಜ್ಞಾನಿಗಳು, ಅನುಭಾವಿಗಳು ಅಂತ ಹೆಸರ. ಹಾಗ ಆಗಬೇಕು. ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿದೆ ಲೋಕವೆಲ್ಲ. ಇದು ಒಂಥರ ಮಸ್ತಿ. ಹಣಕ್ಕಾಗಿ ಜೀವನವೇ ಹೋಗ್ತದೆ ಇಲ್ವೇನು? ಕಾಂಚನಕ್ಕಾಗಿ ಜೀವನ ಹೋಗ್ತದೆ, ಕಾಮಕ್ಕಾಗಿ ಜೀವನ ಹೋಗ್ತದೆ, ಕುರ್ಚಿಗಳಿಗಾಗಿ ಜೀವನ ಹೋಗ್ತದೆ. ಎಷ್ಟು ಏರಿರಬೇಡ ಹೇಳಿ, ಲಹರಿ ಎಷ್ಟು ಏರಿರಬೇಡ. ಅದಕ್ಕೆ ಯಾವುದನ್ನ ಕುಡಿಬೇಕು, ಯಾವುದನ್ನ ಕುಡಿದರೆ ಬದುಕು ಮಧುರ ಆಗ್ತದೆ, ಅಂಥದ್ದನ್ನ ಕುಡಿಬೇಕು ಮನುಷ್ಯ. ಅದು ನಿಮಗೆ ಗೊತ್ತದೆ. ಪ್ರೇಮ ರಸಾಯನವನ್ನ, ಪವಿತ್ರ ಪ್ರೇಮ ರಸಾಯನವನ್ನ ಕುಡಿಬೇಕು. ಕುಡಿದಾಗಿ ಈ ಜಗತ್ತು ಪವಿತ್ರ ಅನಿಸಬೇಕು, ಜಗತ್ತು ಮಧುರ ಅನಿಸಬೇಕು, ಬದುಕಬೇಕು, 100 ವರ್ಷ ಬದುಕಬೇಕು ಅನಿಸಬೇಕು. ಕರ್ನಾಟಕ ದೇಶದಲ್ಲಿ ಇರುವುದೇ 6.5 ಕೋಟಿ ಜನ ಅದ. ಅದರಾಗ 1,75,00,000 ಕುಡುಕರದಾರ ಅಂದ್ರೆ ಏನು ಅರ್ಥ ಅದ ಹೇಳಿ? 1/3 ಜನ ಕುಡುಕರು, 30 ಭಾಗ ಕುಡುಕರು. 30 ಭಾಗ ಕುಡುಕರಿದರ ಅರ್ಥ ಏನು ಅಂದ್ರೆ ಎಲ್ಲಾ ಮನೆಗಳಲ್ಲಿ ಕುಡುಕರದಾರ ಅಂತ ಅದರ ಅರ್ಥ. ನಾವು ಎಲ್ಲಾ ರೀತಿಯಿಂದ ಅದನ್ನ ಪ್ರಯತ್ನ ಮಾಡಬೇಕು. ಬರೇ ನಾವು ಹಿಂಗೆ ಹೇಳ್ಕೊತ ಹೋದ್ರೂ ಆಗುದಿಲ್ಲ. ಅದಕ್ಕೆ ಕಾಯ್ದೆನೂ ಮಾಡಬೇಕು, ಪಕ್ಕಾ ಕಾಯ್ದೆನೂ ಮಾಡಬೇಕು. ಆ ಬಳಿಕ ನಾವು ಈ ಕೆಲಸ ಮಾಡಬೇಕು. ಅಂದ್ರೆ ಪೋಷಕ ಆಗ್ತದೆ, ಒಂದಕ್ಕೊಂದು ಪೋಷಕ ಆಗ್ತದೆ. ಅದನ್ನೆಲ್ಲ ಸಿಗಂಗ ಮಾಡಿ ಆ ಬಳಿಕ ನೀವು ಕುಡಿಯಕ್ಕೆ ಹೋಗಬೇಡ್ರಿ. ಹಂಗ ಆಗೋದಿಲ್ಲ. 11 ವರ್ಷದ ಹುಡುಗರು ಕುಡಿಯಕ್ಕೆ ಶುರು ಮಾಡ್ಯಾರ. ಇದರ ಅರ್ಥ ಏನು? ದೇಶ ಹಾಳಾಯಿತು ಅಂತ ಅದರ ಅರ್ಥ. ವಿಚಾರ ಮಾಡಬೇಕು. ಮಕ್ಕಳು 11ರವರು ಕುಡಿದ್ರೆ ಅವ್ರ ಮಕ್ಕಳು ಹೆಂಗಾಗಿರ್ಬೇಡ, ಅವು ಒಂದಕ್ಕೆ ಕುಡಿಯಕ್ಕೆ ಶುರು ಮಾಡ್ತಾರೆ. ಆಲೋಚನೆ ಮಾಡಿ. ಉಳಿದ ಎಲ್ಲ ಸಮಸ್ಯೆಗಳಿಗೆ ಬಹಳ ಮಹತ್ವ ಕೊಡದೆ ಮೊದಲು ಇದನ್ನು ಬಿಡಿಸಬೇಕು. ಕಾಯ್ದೆ ಕಡ್ಡಾಯವಾಗಿ ಮಾಡಬೇಕು. ಕೆಲವು ಮಾಡಬೇಕು. ಎಲ್ಲರೂ ಕೂಡಿ ನಾವು ಪ್ರಯತ್ನ ಮಾಡಿ ಕಡ್ಡಾಯವಾಗಿ ಅದನ್ನು ಮಾಡಿ ಆ ಬಳಿಕ ನಾವು ಪ್ರಯತ್ನ ಮಾಡೋದು. ಇಷ್ಟಾಗಿನೂ ಕುಡಿತಾರಲ್ಲ, ಆ ಬಳಿಕ ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡಿದರೆ ಸಿಗದಂಗೆ ಮೊದಲು ಮಾಡಬೇಕು. ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ದ್ರಾಕ್ಷಿ ಎಷ್ಟು ಸವಿಯಾದ ದ್ರಾಕ್ಷಿ ತಿನ್ನಂತ ಕೊಟ್ರೆ ಅದನ್ನೆಲ್ಲ ಕೆಡಿಸಿ ಫರ್ಮೆಂಟೇಶನ್ ಮಾಡಿ ಅದನ್ನು ಸಂಪೂರ್ಣ ಅದರದ್ದು ಎಲ್ಲ ಮುಗಿಸಿ ಅದರಾಗಿಂದ ಒಂದು ಏನು ಬರ್ತದಲ್ಲ, ದೇವರಂದ ನಾ ಏನು ಮಾಡಿಬಿಟ್ಟೆ, ಇವ ಏನು ಮಾಡ್ತಾ ಇದ್ದಾನೆ. ಮತ್ತಿಟ್ಟೆಲ್ಲ ಮಾಡಿಕೊಂಡು ದೇವ್ರ ಹತ್ತರ ಹೋಗಿ ಬೇಡ್ಕೋತಾನ. ಮತ್ತೇನು ಏನು? ಅದಕ್ಕೆ ದೇವರು ಯಾವ ಗುಡಿಯಾಗ ಅಲ್ಲೇ ಇಲ್ಲೇ ಎಲ್ಲಾ ಕಡೆಯಿಂದ ಮರಿಯಾಗಿ ಬಿಟ್ಟೆ. ಯಾಕೆ ಮರಿ? ಅದಂದ್ರೆ ಇವ ಏನು ಮಾಡಿ ಬರ್ತಾನೆ ಹೇಳಕ ಬರುದಿಲ್ಲ.